ಸೂರ್ಯದೇವನ ಆರಾಧನೆಯು ಋಗ್ವೇದದ ಕಾಲದಿಂದಲೂ ಪ್ರಚಲಿತದಲ್ಲಿದೆ. ಪ್ರಾಚೀನ ವೈದಿಕ ಧರ್ಮದಲ್ಲಿ ಸೂರ್ಯನಿಗೆ ಅತ್ಯಂತ ಪ್ರಾಮುಖ್ಯತೆ ಇದೆ. ಇವನ ಆರಾಧನೆಯಿಂದಲೇ ಸೌರಪಂಥ ಹುಟ್ಟಿದ್ದು. ಕಾಲಗಣನೆಯಲ್ಲಿ ಇಂದಿಗೂ ಸಹ ಸೌರಮಾನ ಎಣಿಕೆಯಲ್ಲಿದೆ. ಸಪ್ತಮಿ ತಿಥಿ ಅಥವಾ ಮಾಘ ಸಪ್ತಮಿ ಅಥವಾ ಅಚಲ ಸಪ್ತಮಿ ಎಂದು ಕರೆಯಲ್ಪಡುವ ರಥಸಪ್ತಮಿಯು ಮಾಘ ಮಾಸದಲ್ಲಿ ಬರುತ್ತದೆ. ಇದು ಭಗವಾನ್ ಸೂರ್ಯನಿಗೆ ಅರ್ಪಿತವಾಗಿದೆ. ಈ ದಿನ ಭಗವಾನ್ ವಿಷ್ಣುವನ್ನು ಸೂರ್ಯದೇವನ ರೂಪದಲ್ಲಿ ಪೂಜಿಸಲಾಗುತ್ತದೆ. ರಥಸಪ್ತಮಿಯ ದಿನದಂದು ಸೂರ್ಯದೇವನನ್ನು ಪೂಜಿಸುವ ಸಂಪ್ರದಾಯವಿದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನ ಸೂರ್ಯೋದಯದ ಸಮಯದಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ರೋಗಗಳಿಂದ ಪರಿಹಾರ ಸಿಗಲಿದೆ ಮತ್ತು ಉತ್ತಮ ಆರೋಗ್ಯ ಲಭಿಸುತ್ತದೆ. ಹೀಗಾಗಿ ಈ ಒಂದು ದಿನವನ್ನು ಆರೋಗ್ಯ ಸಪ್ತಮಿ ಎಂದು ಕರೆಯಲಾಗುತ್ತದೆ. ರಥಸಪ್ತಮಿಯ ದಿನದಲ್ಲಿ ಸೂರ್ಯನ ಕಿರಣಗಳಲ್ಲಿನ ಸತ್ವಗಳನ್ನು ಹೀರಿಕೊಂಡಿರುವ ಅರ್ಕದೆಲೆ ಅಥವಾ ಎಕ್ಕದೆಲೆಗಳನ್ನು ತಲೆ, ಭುಜ, ಕತ್ತು, ತೊಡೆ ಹಾಗೂ ಪಾದಗಳ ಮೇಲಿರಿಸಿ ಸ್ನಾನ ಮಾಡುವುದು ವಿಶೇಷತೆ. ಈ ಎಕ್ಕದೆಲೆಗಳಿಗೆ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿವಾರಿಸುವ ಸಾಮರ್ಥ್ಯವಿದೆ ಹಾಗೂ ದೇಹದ ಅನೇಕ ಕಾಯಿಲೆಗಳಿಗೆ ಔಷಧೀಯ ಅಂಶಗಳನ್ನು ಕಾಣಬಹುದು. ಹೀಗಾಗಿಯೇ ಎಕ್ಕದೆಲೆ ಸ್ನಾನಕ್ಕೆ ಮಹತ್ವ ನೀಡಲಾಗಿದೆ. ಈ ದಿನ ಸೂರ್ಯದೇವನ ಪೂಜೆ, ಹೋಮ, ಹವನವನ್ನು ಮಾಡಿ ದಾನ ಮಾಡುವುದರಿಂದ ಅಪೇಕ್ಷಿತ ಫಲಿತಾಂಶಗಳನ್ನು ನೀಡುತ್ತಾನೆ ಭಗವಾನ್ ಸೂರ್ಯನು. ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿದರೆ ಉತ್ತಮ. ಮನೆಯಲ್ಲಿ ಶಾಂತಿ, ನೆಮ್ಮದಿಗಾಗಿ ಸೂರ್ಯದೇವನನ್ನು ಈ ದಿನ ತಪ್ಪದೇ ಪೂಜಿಸಬೇಕು. ರಥಸಪ್ತಮಿಯ ಈ ದಿನವನ್ನು ಸೂರ್ಯನ ಜನ್ಮದಿನವೆಂದು ಕರೆಯುತ್ತಾರೆ. ಸೂರ್ಯದೇವನು 7 ಕುದುರೆಯ ರಥವನ್ನು ಏರಿ ಸಂಚರಿಸುತ್ತಾನೆ. ಇದನ್ನು ಆಳವಾಗಿ ಗಮನಿಸಿದಾಗ 7 ಕುದುರೆಯ ಸಂಕೇತ ಮಳೆಬಿಲ್ಲು ಅಥವಾ ಕಾಮನಬಿಲ್ಲು. ವಾರದ 7 ದಿನಗಳು, ಸೂರ್ಯನ 7 ಕಿರಣಗಳು ಮತ್ತು ಮಾನವನ ದೇಹದ 7 ಚಕ್ರಗಳನ್ನು ಸಂಪರ್ಕಿಸುತ್ತದೆ. ಇದರ ಅರ್ಥ ಸೂರ್ಯದೇವನು ಮಳೆ, ಬೆಳೆ, ಉತ್ತಮ ಆರೋಗ್ಯ, ಜಗತ್ತಿಗೆ ಬೆಳಕನ್ನು ನೀಡಿ ಸಂಪೂರ್ಣವಾಗಿ ಎಲ್ಲವನ್ನೂ ಪೋಷಿಸುತ್ತಾನೆ ಎಂದರ್ಥ. ಲೋಕಗಳಿಗೆ ಬೆಳಕನ್ನು ನೀಡಿ ಪಾಲಿಸಿ ಪೋಷಿಸುತ್ತಿರುವ ಭಗವಾನ್ ಸೂರ್ಯದೇವನ ಆರಾಧನೆಯನ್ನು ಎಲ್ಲರೂ ಭಕ್ತಿ ಹಾಗೂ ಶ್ರದ್ಧೆಯಿಂದ ಮಾಡಿ ಮನಸ್ಸಿನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಿ.